ಲೋಕಸಭಾ ಚುನಾವಣೆಯ ರಣಕಣ ರಂಗೇರಿದೆ. ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ನೋಡಿ, ಈಗಲೇ ಹೇಳ್ತೀನಿ, ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಸಂಜೆ 5:35 ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡಿದೆ ಅಂತೇಳಿ ಫಸ್ಟ್ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಆ ಶಾರ್ಟ್ ಲಿಸ್ಟ್ ಏನಾಗಿತ್ತು, ನನ್ನ CEC ಮೀಟಿಂಗ್ನಲ್ಲಿ ಏನಾಗಿತ್ತು, ಅದೆಲ್ಲ ಸವಿಸ್ತಾರವಾಗಿ 5:30 ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಇವತ್ತು 7 ಗಂಟೆ ಸುಮಾರಿಗೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಧಿಕೃತ ಪಟ್ಟಿಯಲ್ಲಿ ನಾವು ಹೇಳಿದಂಥ ಶಾರ್ಟ್ ಲಿಸ್ಟ್ನಲ್ಲಿದ್ದಂಥ ಹೆಸರು ಎಲ್ಲವೂ ಕೂಡ ಸಾಮ್ಯತೆ ಆಗಿತ್ತು. ನೋಡಿ, 7 ಕ್ಷೇತ್ರಗಳಲ್ಲಿ ಈಗ ಟಿಕೆಟ್ ಅನೌನ್ಸ್ ಆಗಿದೆ. ಲೋಕ ಸಂಗ್ರಾಮಕ್ಕೆ ಕಾಂಗ್ರೆಸ್ ರಣಕಲೆಗಳ ಪಟ್ಟಿ ಬಿಡುಗಡೆ ಆಗಿದೆ. ದೆಹಲಿಯಲ್ಲಿ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ 39 ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿದ್ರು. ಅದರಲ್ಲಿ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ವಯನಾಡಿನಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಅವರು ಘೋಷಣೆ ಮಾಡ್ತಾರೆ. ಆ ಬಳಿಕ ಕರ್ನಾಟಕದ 7 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿ ಹೆಸರು ಪ್ರಕಟ ಕೂಡ ಮಾಡ್ತಾರೆ. ಯಾವುದೇ ಗೊಂದಲ ಇಲ್ಲದಂತಹ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡೋಕೆ ಆದ್ಯತೆ ಕೊಟ್ಟಂತ ಕಾಂಗ್ರೆಸ್ ಹೈಕಮಾಂಡ್. ನೋಡಿ, ವಿಜಯಪುರದಿಂದ SR ಅಲಗೂರು, ರಾಜು ಅಲಗೂರು, ಹಾವೇರಿ ಆನಂದ್ ಗಡ್ಡದೇವರಮಠ್, ಹಾವೇರಿ ಆನಂದ ಸ್ವಾಮಿ ಗಡ್ಡದೇವರಮಠ್, ತುಮಕೂರು ಮುದ್ದಾನಮೇಗೌಡ, ಮಂಡ್ಯ ಸ್ಟಾರ್ ಚಂದ್ರು, ಬೆಂಗಳೂರು ಗ್ರಾಮಾಂತರ DK ಸುರೇಶ್, ಹಾಸನ ಶ್ರೇಯಸ್ ಪಟೇಲ್, ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಅವರು. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿಗಳು ನೋಡಿ ರಾಮೇಶ್ವರಂ ಕೆಫೆ ಬಳಿ ತೆರಳಿದ್ರು. ಕುಂದಲಹಳ್ಳಿ ಬಳಿ ಇರುವಂತಹ ರಾಮೇಶ್ವರಂ ಕೆಫೆಗೆ ನನ್ನ ಸಹೋದ್ಯೋಗಿಗಳಾದಂಥ ಜಯಪ್ರಕಾಶ್ ಶೆಟ್ಟಿ ಅವರು ಹಾಗೂ ಸ್ಮಿತಾ ರಂಗನಾಥ್. ಆದರೆ ಯಾವಾಗ ಲೋಕಸಭಾ ಟಿಕೆಟ್ ಅನೌನ್ಸ್ ಆಯಿತೋ ತಕ್ಷಣ ಬಂದಿದ್ದಾರೆ ಲೋಕಸಭಾ ಚುನಾವಣೆ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ. ಅವರಿಬ್ಬರು ಜಾಯ್ನ್ ಆಗಿದ್ದಾರೆ. ಮತ್ತೆ ಡೆಸ್ಕ್ನಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಕೂಡ ಜಾಯ್ನ್ ಆಗಿದ್ದಾರೆ. ಮತ್ತೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕೂಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ವಿಜಯ್ ಬಳಿ ಹೋಗ್ತೀನಿ. ವಿಜಯ್, 7 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಮಾಡೇ ಆಗಿದೆ. ಸೊ ಯಾವುದೇ ಅಡ್ಡಿ ಆತಂಕ ಇಲ್ಲದ, ಯಾವುದೇ ಗೊಂದಲಗಳಿಲ್ಲದಂಥ ಕ್ಷೇತ್ರಗಳ ಅನೌನ್ಸ್ ಆಗಿದೆ. ಈಗ ನೆಕ್ಸ್ಟ್ ಯಾವಾಗ ಅನೌನ್ಸ್ ಮಾಡ್ಬೋದು? ಯಾಕೆ ಈ 7 ಕ್ಷೇತ್ರಗಳನ್ನು ಮೊದಲು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿಕೊಂಡಿದ್ದು? ವಿಜಯ್. ನಾಗೇಂದ್ರ ಬಾಬು, ಇಡೀ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತಹ ನಿರೀಕ್ಷೆ ಮತ್ತು ಆ ರೀತಿ ಟಾಸ್ಕ್ ಇರುವಂಥದ್ದು ಕರ್ನಾಟಕದಿಂದ ಕಾಂಗ್ರೆಸ್ಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದ್ದು. ಅದರಲ್ಲಿ 7 ಲೋಕಸಭಾ ಕ್ಷೇತ್ರಗಳನ್ನು, ಉಳಿದ 21 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಬಾಕಿ ಉಳಿಸ್ಕೊಂಡಿರುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಯಾವುದು ಗೊಂದಲ ಇಲ್ಲ ಆ ಕ್ಷೇತ್ರಗಳು ಮಾತ್ರ ಅನೌನ್ಸ್ ಮಾಡಿರುವಂಥದ್ದು. ಅಂದರೆ ಗೊಂದಲ ಅನ್ನೋದಕ್ಕಿಂತ ಇನ್ನೂ ಒಂದಷ್ಟು ಚರ್ಚೆ ಇರುವಂಥದ್ದು. ಯಾಕೆ ಅಂತಂದರೆ ಸಚಿವರು ಸ್ಪರ್ಧೆ ಮಾಡಬೇಕಾದಂಥ 4-5 ಕ್ಷೇತ್ರ ಇರುವಂಥದ್ದು. ಅದು ಕೋಲಾರ ಇರ್ಬೋದು, ಬಳ್ಳಾರಿ ಇರ್ಬೋದು, ಅದೇ ರೀತಿ ಚಾಮರಾಜನಗರ ಸೇರಿದಂತೆ ಸುಮಾರು 4-5 ಲೋಕಸಭಾ ಕ್ಷೇತ್ರಗಳು ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ DK ಶಿವಕುಮಾರ್ ಹೇಳ್ತಾ ಇದ್ರು ಕೂಡ ಸಚಿವರು ಹಿಂದೇಟಾಗ್ತಾ ಇರುವಂಥದ್ದು. ಅದು ಒಂದು ಕಾರಣ. ಜೊತೆಗೆ ತಮ್ಮ ಮಕ್ಕಳಿಗೆ ಟಿಕೆಟ್ ಅನ್ನು ಪಟ್ಟಿ ಹಿಡಿದಿರುವಂಥದ್ದು. ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಬಂದ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು. ಅದು ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿರುವಂಥದ್ದು. ಈ ರೀತಿ ಇರುವಂಥ ಒಂದಷ್ಟು ಗೊಂದಲದ ಜೊತೆಗೆ ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿರುವಂಥ ಹಿನ್ನೆಲೆಯಲ್ಲಿ 21 ಲೋಕಸಭಾ ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಟಿರುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲ CEC ಸಭೆಗೆ ಗೈರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 2ನೇ ಹಂತದ ಮಾತುಕತೆ ನಡೆಸಿ ಮುಂದಿನ ವಾರ 2ನೇ ಪಟ್ಟಿಯಲ್ಲಿ ಸುಮಾರು 8-10 ಕ್ಷೇತ್ರಗಳನ್ನು ಅನೌನ್ಸ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ರಾಜಕೀಯವಾಗಿ ನೋಡೋದಾದ್ರೆ BJPಗಿಂತ ಒಂದು ಹೆಜ್ಜೆ ಕಾಂಗ್ರೆಸ್ ಮುಂದೆ ಹೋಗಿದಂತೆ ಕೂಡ ವಿಶ್ಲೇಷಣೆ ಮಾಡಬಹುದಾಗಿದೆ. ಯಾಕಂದರೆ ಮೊದಲ ಪಟ್ಟಿಯಲ್ಲಿ ಇನ್ನೂ ಕೂಡ BJP ರಾಜ್ಯದಿಂದ ಒಂದು ಹೆಸರು ಕೂಡ ಪ್ರಕಟ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ 7 ಲೋಕಸಭಾ ಕ್ಷೇತ್ರಗಳನ್ನು ಅನೌನ್ಸ್ ಮಾಡುವ ಮೂಲಕ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು. ಈಗಿರುವಂಥದ್ದು 2ನೇ ಪಟ್ಟಿಯಲ್ಲಿ 21 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಷ್ಟನ್ನ ಅಕೈರು ಮಾಡ್ತಾರೆ ಅನ್ನೋಂಥದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ 10-12 ಲೋಕಸಭಾ ಕ್ಷೇತ್ರಗಳನ್ನು ಮುಂದಿನ ವಾರ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಪ್ರಕಟ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ ವಿಜಯ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಈಗ ರಾಮೇಶ್ವರಂ ಕೆಫೆ ಮುಂಭಾಗದಿಂದಲೇ ನನ್ನ ಸಹೋದರಿಗಳಾದಂಥ ಜಯಪ್ರಕಾಶ್ ಶೆಟ್ಟಿ ಅವರು ಹಾಗೂ ಸ್ಮಿತಾ ರಂಗನಾಥ್ ಇಬ್ಬರು ಕೂಡ ಜಾಯ್ನ್ ಆಗಿದ್ರು. ಜಯಪ್ರಕಾಶ್ ಶೆಟ್ಟಿ ಅವರು ನಡೆಸಿಕೊಡುವಂಥ ಒಂದು ರಣಕಣ ಕಾರ್ಯಕ್ರಮ ಏನಿದೆ, ಆ ರಣಕಣ ಕಾರ್ಯಕ್ರಮದಲ್ಲಿ ಮೊನ್ನೆ ಹಾಸನದ ವಿಚಾರವಾಗಿ ಮಾತಾಡ್ತಾ ಇದ್ರು. ಶ್ರೇಯಸ್ ಪಟೇಲ್ ಅವ್ರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಜಯಪ್ರಕಾಶ್ ಶೆಟ್ಟಿ ಹೇಳಿದರು ನಿಮಗೆ ಫೈನಲ್ ಆಗಬಹುದು ಅಂತೇಳಿ ಒಂದಷ್ಟು ಪ್ರಿಡಿಕ್ಟ್ ಅನ್ನು ಮಾಡುವಂಥ ಕೆಲಸಗಳನ್ನು ಮಾಡಿದರು. ಜಯಪ್ರಕಾಶ್ ಶೆಟ್ಟಿ ಅವರೀಗ ನೋಡಿ ಒಂದಷ್ಟು ಕ್ಷೇತ್ರಗಳನ್ನು ನೀವು ಪ್ರಿಡಿಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದರಲ್ಲಿ 7 ಕ್ಷೇತ್ರಗಳಲ್ಲಿ
ಗೀತಾ ಶಿವರಾಜ್ ಕುಮಾರ್ ಅವ್ರದ್ದನ್ನ ಮಾಡಿದ್ರಿ, ಮಂಡ್ಯದ ವಿಚಾರವಾಗಿ ಮಾಡಿದ್ರಿ, ಹಾಸನದ ವಿಚಾರವಾಗಿ ಮಾಡಿದ್ರಿ, ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಇತ್ತ? ನಾಗೇಂದ್ರ, ಬಹಳ ಮುಖ್ಯವಾಗಿ ಯಾವುದೇ ರಾಜಕೀಯ ಸಂದರ್ಭದಲ್ಲಿ ಅಂದರೆ ಈ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಪಟ್ಟಿಗಳನ್ನು ಕಳಿಸುವಾಗ, ಇಲ್ಲಿಂದ ಪಟ್ಟಿಗಳನ್ನು ಕಳಿಸುವಾಗ ಒಂದು ರೀತಿಯಲ್ಲಿ 2 ರಿಂದ 3 ಜನರನ್ನು ಲೀಸ್ಟನ್ನು ಕಳಿಸಿರ್ತಾರೆ. ಆಮೇಲೆ ಇನ್ನೂ ಭಾಳ ಪ್ರಮುಖವಾಗಿರುವಂಥದ್ದು, ಯಾರಾದರೂ ಗೆದ್ದಂಥದ್ದಿದ್ದಾಗ ಅವರು ಆ ಬಾರಿ ಬೇಕಾ ಬೇಡವಾ ಅನ್ನೋಂಥದ್ದು ಭಾಳ ದೊಡ್ಡ ಚರ್ಚೆ ಆಗುತ್ತೆ. BJPಗೆ ಅಂಥ ತಲೆನೋವಿದೆ, ಕಾಂಗ್ರೆಸ್ಗೆ ಅಂಥ ತಲೆನೋವಿಲ್ಲ. ಆದರೆ ಈಗ 28 ಕ್ಷೇತ್ರಗಳ ಪೈಕಿ 7 ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ 2-3 ಅಂತ ಕಿತ್ತಾಟಗಳಿಲ್ಲ ಅಂತೇಳಿ. ಬೇಕಿದ್ರೆ ನೀವು ಗಮನಿಸ್ಬೋದು ಈ ಪಟ್ಟಿಯನ್ನು ನೀವು ನೋಡಿದಾಗ. ನೋಡಿ, ಕಾಂಗ್ರೆಸ್ನಿಂದ ಮೊದಲ ಪಟ್ಟಿ ವಿಜಯಪುರ, ರಾಜು ಅಲಗೂರು, ಅಲ್ಲಿ ಬೇರೆ ಅಲ್ಲಿ ಫೈಟು, ನಾವು ಬಣ ಮಾಡ್ತೀವಿ ಎಂಥದೂ ಇಲ್ಲ. ಸೊ ಹಾಗಿರುವಾಗ ಭಾಳ ಈಸಿಯಾಗಿ ಅಲ್ಲಿ ಬಿಡುಗಡೆಗೊಳಿಸಿದ್ದಾರೆ. ಇನ್ನು ತುಮಕೂರಿಂದ ಮುದ್ದುಹನುಮೇಗೌಡರು JDSನಲ್ಲಿದ್ದರು, ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ಸಿಂದ MP ಆದರು. ಅದಾಂತರ ಕಾಂಗ್ರೆಸ್ಸಿಂದ MP ಆದ ನಂತರ ಅವರಿಗೆ ಟಿಕೆಟ್ ಸಿಗಲಿಲ್ಲ ಕಳೆದ ಬಾರಿ. ಯಾಕಂದರೆ ದೇವೇಗೌಡರು ಬಂದಿದ್ದರು. ದೇವೇಗೌಡರ ಮನೆಗೆ ಕೂಡ ದೆಹಲಿಗೆ ಮುದ್ದುಹನುಮೇಗೌಡರು ಹೋಗ್ತಾರೆ. ಒಂದು ರೀತಿಯಲ್ಲಿ ಕೇರ್ ಮಾಡಲ್ಲ ಮುದ್ದುಹನುಮೇಗೌಡರನ್ನ, ಯಾಕಂದರೆ ಹಳೆ JDS ಗೊತ್ತಿರುತ್ತೆ ಆ ಕಾರಣಕ್ಕಾಗಿ ಅಂತೇಳಿ. ಮುದ್ದುಹನುಮೇಗೌಡರು ಒಂದು ರೀತಿಯಲ್ಲಿ ಎಲ್ಲೂ ಇಲ್ಲದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಅವರು BJPಗೆ ಹೋಗಿರ್ತಾರೆ. ಈಗ ಅವರನ್ನು ವಾಪಸ್ ಕರ್ಕೊಂಬಂದರು, KN ರಾಜಣ್ಣ ಕರ್ಕೊಂಬಂದರು. ಕ್ಯಾಂಡಿಡೇಟ್ ಬೇಕಾಗಿತ್ತು. ಅದಕ್ಕಿಂತ ಮೊದಲು ಸೋಮಣ್ಣ ಅವರನ್ನು ಸೆಳೆಯುವಂಥ ಪ್ರಯತ್ನಗಳಾಗಿತ್ತು. ಈಗ ಸೋಮಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಓಕೆ ಅಂದಿದ್ದಾರೆ. ಹಾಗಾಗಿ BJPಯಲ್ಲೇ ಅವರು ಇರ್ತಾರೆ. ಮುದ್ದುಹನುಮೇಗೌಡರು ಬರಲೇಬೇಕಾಗುತ್ತೆ. ಮುದ್ದುಹನುಮೇಗೌಡರು ಬಂದಿದ್ದಾರೆ. ಆದರೆ ಇಲ್ಲಿ ಒಂದು ಒಳ್ಳೆ ಟ್ಯಾಕ್ಟಿಕ್ಸನ್ನು ಮಾಡಿದ್ರು ಅವರು. ಏನಪ್ಪ ಅಂತಂದರೆ, DK ಶಿವಕುಮಾರ್ ಅವರಿಗೆ ಮನಸ್ಸಿದೆಯಾ ಇಲ್ವಾ ಅನ್ನೋಂಥದ್ದು ಇತ್ತು. ಆದರೆ ಯಾಕೆ ಅಂತಂದರೆ ಕುಣಿಗಲ್ನಲ್ಲಿ ಅವರು ಸ್ಪರ್ಧೆ ಮಾಡಿ ರಂಗನಾಥ್ ಅವರಿಗೆ ಒಂದು ಸ್ವಲ್ಪ ಕಿರಿಕಿರಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಆ ಕೋಪ DK ಶಿವಕುಮಾರ್ ಅವರ ಸಂಬಂಧಿ ಡಾಕ್ಟರ್ ರಂಗನಾಥ್ ಆಗಿರೋ ಕಾರಣಕ್ಕಾಗಿ ಒಂದು ಸಣ್ಣ ಕಿರಿಕಿರಿ ಇತ್ತು ಅಲ್ಲಿ. ಅವೆಲ್ಲವನ್ನು ಬದಿಗೊತ್ತಿ ಈಗ ಕರ್ಕೊಂಬರಲಾಗಿದೆ. ಆದರೆ ಮುದ್ದುಹನುಮೇಗೌಡರು ಒಂದು ರೀತಿಯಲ್ಲಿ ಬೇರೆ ಅಲ್ಲಿ ಯಾವುದೇ ಕ್ಯಾಂಡಿಡೇಟ್ಗಳು ನಿಮಗೆ BJPಯಲ್ಲಿ ಬೇಕಿದ್ರೆ 2 ಕ್ಯಾಂಡಿಡೇಟ್ಗಳು ಕಾಣ್ತಾರೆ. ಒಂದು ಕಡೆ ಸೋಮಣ್ಣ ಆದರೆ ಮತ್ತೊಂದು ಮಾಧುಸ್ವಾಮಿ ಅವರು. ಇನ್ನು ನೀವು ಮಂಡ್ಯ ಕ್ಷಮೆ ಇರಲಿ ನೋಡಿ, ಇವತ್ತು ಸಂಜೆ 4 ಗಂಟೆಗೆ ನಾವು ಎಲೆಕ್ಷನ್ ಜಾತ್ರೆ ನ್ಯೂಸ್ ಅನ್ನು ನಾನು ಮತ್ತು ಸ್ಮಿತಾ ಇಬ್ರು ಕೂಡ ಮಾಡ್ತಾ ಇದ್ವಿ. ಸ್ಮಿತಾ ಅವರು ಮಂಡ್ಯ ವಿಚಾರವಾಗಿ ಮಾತನಾಡ್ತಾ ಇದ್ರು, ಸ್ಟಾರ್ ಚಂದ್ರ ಬಗ್ಗೆ ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಇದರ ಜೊತೆಗೆ ಶಿವಮೊಗ್ಗದವರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಮಂಡ್ಯ ಹಾಗೂ ಶಿವಮೊಗ್ಗದ ವಿಚಾರವಾಗಿ ನಾನು ಸ್ಮಿತಾ ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ. ಸ್ಮಿತಾ, ಈಗ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ನಾವು ಇವತ್ತು ಸಂಜೆ 4 ಗಂಟೆಗೆ ಮಾತಾಡ್ತಾ ಇದ್ವಿ. ಮಂಡ್ಯ ಹಾಗೂ ಹಾಸನದ ಶಿವಮೊಗ್ಗದ ವಿಚಾರವಾಗಿ ಮಾತನಾಡೋದಾದ್ರೆ ಸ್ಮಿತಾ. ನಿಜ ನಾಗೇಂದ್ರ ಬಾಬು, ನೋಡಿ, ನಮ್ಮ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು. ಈ ಮಂಡ್ಯ ವ್ಯಾಪ್ತಿಯಲ್ಲಿ ಸ್ಟಾರ್ ಚಂದ್ರ ಅವರನ್ನ ಕಣಕ್ಕಿಳಿಸ್ತಾ ಇರೋದಕ್ಕೆ ಒಂದು ಕಾರಣ, ಅಲ್ಲಿ ಚಲುವರಾಯಸ್ವಾಮಿ ಅವರೇ ಕಣಕ್ಕಿಳಿಬೇಕು ಅನ್ನೋ ಪ್ರಸ್ತಾಪ ಕೂಡ ಆಯಿತು. ಈ ಕಾಂಗ್ರೆಸ್ನಲ್ಲಿ ಹಾಲಿ ಸಚಿವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಸಂಸತ್ ಸ್ಥಾನಕ್ಕೆ ಕಾಂಪೀಟ್ ಮಾಡಬೇಕು ಅನ್ನೋ ರೀತಿಯ ಚರ್ಚೆ ಆಯಿತು. ಆ ಪಟ್ಟಿಯಲ್ಲಿ ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಆಯಿತು. ಚಲುವರಾಯಸ್ವಾಮಿ ಅವರಿಗೆ ಬೇಕಿರಲಿಲ್ಲ. ಇದು ಸಮೀವುಲ್ಲಾ ಅವರ ವಿಶ್ಲೇಷಣೆ, ನಂದಲ್ಲ. ಅವ್ರು ಹೇಳ್ತಾ ಇದ್ರು ಚಲುವರಾಯಸ್ವಾಮಿ ಅವರಿಗೆ ಮಂತ್ರಿಗಿರಿ ಬಿಟ್ಟು ಮತ್ತೆ MP ಸೀಟ್ ಕಂಟೆಸ್ಟ್ ಮಾಡೋದು ಇಷ್ಟ ಇರಲಿಲ್ಲ, ಯಾರಿಗೂ ಬೇಕಿರಲಿಲ್ಲ ಇನ್ಫ್ಯಾಕ್ಟ್. ಹಾಗಾಗಿ ಅವರ ಪರವಾಗಿ ಸ್ಟಾರ್ ಚಂದ್ರವನ್ನ ಅಭ್ಯರ್ಥಿಯಾಗಿ ತಂದಲ್ಲಿ ನಿಲ್ಲಿಸಿದ್ದಾರೆ. ನಾನು ಗೆಲ್ಲಿಸ್ಕೊಂಡ್ಬರ್ತೀನಿ, ಸ್ಟಾರ್ ಚಂದ್ರುವಿನ ಗೆಲುವು ನನ್ನ ಹೊಣೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ಚಿಕ್ಕ ಪುಟ್ಟ ಅಸಮಾಧಾನ ಇದೆ. ಆಫ್ಕೋರ್ಸ್ JP ಶೆಟ್ಟರ್ ಹೇಳ್ತಾ ಇದ್ದಾರೆ ಮನಿ ಪವರ್ 100 ಕೋಟಿ ಅಂತ ಹೇಳಿ ಅವ್ರದೇ ಪಕ್ಷದ ರವೀಂದ್ರ ಅವರು ಹೇಳಿರೋದ್ರಿಂದ ಮನಿ ಪವರ್ ಲೆಕ್ಕಾಚಾರದಲ್ಲೂ ಕೂಡ ಸ್ಟಾರ್ ಚಂದ್ರು ಅವರು ಸೂಕ್ತ ಅಭ್ಯರ್ಥಿ ಅನ್ಸಿರಬಹುದೇನೋ ಹೈಕಮಾಂಡ್ಗೆ. ಇನ್ನು ನೀವು ಶಿವಮೊಗ್ಗ ವಿಚಾರ ಕೇಳ್ತಾ ಇದ್ರಿ. ಹಾಲಿ ಸಂಸದರು ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರು, ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಬಾರಿ ಕೂಡ ಕಂಟೆಸ್ಟ್ ಮಾಡಿದ್ರು. ಆದರೆ ಆಗ JDSನ ಅಭ್ಯರ್ಥಿ, ಕಾಂಗ್ರೆಸ್ ಸಪೋರ್ಟ್ ಇತ್ತು. ಆಗ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ಲಿಕ್ಕೆ ಸಾಧ್ಯವಾಗಿಲ್ಲ. ಈಗ ಮೈತ್ರಿ ಕೂಡ BJPಯಲ್ಲಿ ಇರಲಿಲ್ಲ, ಹೌದು KJPಯಲ್ಲಿ ಇದ್ರು. ಬಟ್ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಒಂದಷ್ಟು ಸಾಫ್ಟ್ ಕಾರ್ನರ್ BJP ಕಡೆಗೆ, ಒಂದರ್ಥದಲ್ಲಿ ಭದ್ರಕೋಟೆ ಅಂತ ಹೇಳಿ ಕೂಡ ಪರಿಗಣಿಸಲಾಗತ್ತೆ. ಹೇಳಿ ಕೇಳಿ ಯಡಿಯೂರಪ್ಪನವರ ತವರು ಕ್ಷೇತ್ರ ಅಂತ ಹೇಳಿ ಗುರುತಿಸ್ಕೊಂಡಿರೋದು. ಅವ್ರು ಊರು ಹುಟ್ಟಿದ ಬೇರೆ ಆದರೂ ಕೂಡ ಅವರ ಕಾರ್ಯಕ್ಷೇತ್ರ ಶಿವಮೊಗ್ಗ ಆಗಿರೋದ್ರಿಂದಾಗಿ ಒಂದಷ್ಟು ಭದ್ರ ವೋಟ್ ಬ್ಯಾಂಕ್ ಅಂತೂ BJPಗೆ ಇತ್ತು. ಕಳೆದ ಬಾರಿ ಈ ರೀತಿ ಅದೇ ರಿಟೈನ್ ಆಗಿದೆಯಾ ಕ್ವೆಶ್ಚನ್ ಮಾರ್ಕ್ ಇದೆ. ಬಟ್ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಮತ್ತೊಮ್ಮೆ ಕಣಕ್ಕಿಳಿಸಿರೋದು. ಆಗ ಕಾಂಗ್ರೆಸ್ ಬೆಂಬಲಿತ JDSನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆದರೆ ಗೆಲುವು ಸ್ವಲ್ಪ ಕಷ್ಟವಾಗಿತ್ತು. ಅದಾದಮೇಲೆ ಈಗ ಹಾಲಿ ಸಚಿವರು ಅವರ ಸಹೋದರರು ಮಧು ಬಂಗಾರಪ್ಪ ಕೂಡ ಇರೋದ್ರಿಂದ ಒಂದಷ್ಟು ಬೆಂಬಲ ಆ ಕಡೆಯಿಂದ ಕೂಡ, ಅಂದ್ರೆ ಮಧು ಬಂಗಾರಪ್ಪ ಅವರ ಕಾರ್ಯಕರ್ತರೇನಿದ್ದಾರೆ, ಅವರ ಅಭಿಮಾನಿಗಳೇನಿದ್ದಾರೆ, ಅವರು ಕೂಡ ಉಸ್ತುವಾರಿ ಸಚಿವರಾಗಿದ್ದಾಗ ಒಂದು ಪವರ್ ಜಾಸ್ತಿ ಇರುತ್ತೆ. ಉಸ್ತುವಾರಿ ಸಚಿವರಾಗಿದ್ದಾಗ ಒಂದು ಪವರ್ ಜಾಸ್ತಿ ಇರುತ್ತೆ. ಆಮೇಲೆ DK ಶಿವಕುಮಾರ್ ಅವರ ಒಂದು ಸಂಪೂರ್ಣ ಸಹಕಾರ ಕೂಡ ಇದೆ. ಒಂದು
ಸರ್ಕಾರ ಇದೆ, ಒಂದು ಉಸ್ತುವಾರಿ ಸಚಿವರಿದ್ದಾರೆ ಮಧು ಬಂಗಾರಪ್ಪ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಗೆಲ್ಲಿಸ್ಕೊಂಡು ಬರ್ತೀನಿ. ಆಮೇಲೆ ಶಿವರಾಜ್ ಕುಮಾರ್ ಕಳೆದ ಬಾರಿ JDS ನಿಂದ ಅಂದರೆ ಗೀತಾ ಅವರನ್ನು ನಿಲ್ಲಿಸಿದ್ರು ಕೂಡ JDSಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸೋಕ್ಕಾಗಲಿಲ್ಲ. ಆದರೆ ಈ ಬಾರಿ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ಸ್ಟಾರ್ ಕ್ಯಾಂಪೇನರ್ ಕಾಂಗ್ರೆಸ್ಗೆ. ಇನ್ಫ್ಯಾಕ್ಟ್ ಕಳೆದ ಒಂದು ಓಪನ್ ಸಭಾಂಗಣದಲ್ಲಿ ಅಂದ್ರೆ ಒಂದು ಸಭೆ ನಡೀತಿರೋ ಸಂದರ್ಭದಲ್ಲಿ ನಂಗೆ ಮರ್ತೋಯ್ತು ಯಾವ್ದು ಎಕ್ಸಾಕ್ಟ್ಲಿ ಅಂತ ಹೇಳಿ, ಡಿ ಕೆ ಶಿವಕುಮಾರ್ ಅವರು ಆನ್ ಸ್ಟೇಜ್ ಆಫರ್ ಕೊಟ್ಬಿಟ್ರು ಶಿವರಾಜ್ ಕುಮಾರ್ ಅವರಿಗೆ ಬನ್ನಿ ಪಕ್ಷಕ್ಕೆ ಅಂತ ಹೇಳಿ. ಬಟ್ ಅವ್ರು ನಯವಾಗಿ ತಿರಸ್ಕರಿಸಿದ್ರು ಅದನ್ನ. ಬಟ್ ಪತ್ನಿ ನಿಂತಿದ್ದಾರೆ ಅಂದ್ರೆ ಸಹಜವಾಗಿ ಅವರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳಿ. ಅವ್ರಿಗೆ ಏನಿತ್ತು ಅಂದ್ರೆ ನೋಡಿ, ರಾಜ್ಕುಮಾರ್ ಫ್ಯಾಮಿಲಿ ನಾವು ಬರಲ್ಲ, ಆದ್ರೆ ಪತ್ನಿಯನ್ನ MP ಯನ್ನಾಗಿ ನೋಡಬೇಕು ಅಂದ್ರೆ ನನಗೆ ಆಸೆ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಅಲ್ಲ, ಇಡೀ ಕುಟುಂಬದ ಬ್ಯಾಕ್ ಗ್ರೌಂಡ್ ರಾಜಕೀಯದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಘೋಷಣೆ ಮಾಡೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಅಂತ ಅನಿಸ್ತಾ ಇದೆ. ಮತ್ತೊಂದು ಜಯಪ್ರಕಾಶ್ ಶೆಟ್ಟಿ ಅವರು ಈಗ ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವ್ರನ್ನ ಈಗ ಅನೌನ್ಸ್ ಮಾಡಿ ಆಗಿದೆ. ಆಮೇಲೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಜಯಪ್ರಕಾಶ್, ನನ್ ಕೇಳ್ತಾ ಇದ್ದೀರಾ? ಹೌದೌದು. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬಗ್ಗೆ ಮಾತಾಡ್ತಾರೆ. ಎರಡು ಮಾತಿಲ್ಲ. ನೋಡಿ, ಒಂದು ಗೌಡರ ಪ್ರಾಬಲ್ಯ ಇರುವಂತ ಕ್ಷೇತ್ರ ಅದು. ಅಲ್ಲಿ DK ಸುರೇಶ್ ಕಳೆದ ಬಾರಿ ಎಂಥದೇ ಪ್ರಭಾವ ಬೇರೆ ಇದ್ರೂ ಕೂಡ ಗೆದ್ದು ಬಂದಿದ್ದಾರೆ. ಆ ಭಾಗವನ್ನ ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಯಾವತ್ತು BJP ಈ 11 ಜಿಲ್ಲೆಗಳಲ್ಲಿ ಒಂದು ಶಕ್ತಿ ಸ್ಥಾಪನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. 11 ಜಿಲ್ಲೆಗೆ ಚಾಮರಾಜನಗರದಿಂದ ನಿಮಗೆ ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಹಳೆ ಮೈಸೂರು ಪ್ರಾಂತ್ಯ ತುಮಕೂರು ಇರ್ಬೋದು, ಇಲ್ಲೆಲ್ಲವೂ ಕೂಡ ದೇವೇಗೌಡರ ಒಂದು ಪ್ರಾಬಲ್ಯ ಇದ್ದೇ ಇರುತ್ತೆ. ನೀವು ಕೇಳಬಹುದಾಗಿದ್ರೆ 11 ಜಿಲ್ಲೆಯಲ್ಲಿ JDS ಗೆದ್ದು ಬಿಡುತ್ತಂತಲ್ಲ, JDS ಸೋಲಿಸಬಹುದು ಅಂತ. JDS ಕೆಲವು ಪಾರ್ಟಿಗಳನ್ನು ಸೋಲಿಸಬಹುದು ಅಂತೇಳಿ. ಹಾಗಾಗಿ ಒಂದು ಕಡೆ DK ಸುರೇಶ್, ಅಲ್ಲಿ ಅಶ್ವಥ್ ನಾರಾಯಣ ಅವರನ್ನ ಕಣಕ್ಕಿಳಿಸುವಂತ ಪ್ರಯತ್ನವನ್ನು ಕಳೆದ ಬಾರಿ BJP ನಾಯಕರನ್ನ ಕಣಕ್ಕಿಳಿಸುವಂತ ಪ್ರಯತ್ನವನ್ನು ಮಾಡಲಾಯಿತು. ಆಮೇಲೆ ಈ ಬಾರಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರನ್ನ ಉಸ್ತುವಾರಿಯನ್ನಾಗಿ ಮಾಡಿ ಅಲ್ಲಿಂದ ಪ್ರಭಾವವನ್ನು ಏನಾದರೂ ಮಾಡಬೇಕು ಅನ್ನೋ ಪ್ರಯತ್ನಗಳಾಯಿತು. ಈ ಬಾರಿ BJP JDS ಜೊತೆ ಕೈ ಜೋಡಿಸಿರುವಂತ ಕಾರಣಕ್ಕಾಗಿ ಡಾಕ್ಟರ್ ಜಯದೇವಾದ ಮಂಜುನಾಥ್ ಅವರನ್ನ ಪಕ್ಕಾ ಕಣಕ್ಕಿಳಿಸ್ತಾರೆ. ಈಗ ಅಲ್ಲಿಂದ BJPಯಿಂದ ಪಕ್ಕಾ ಕಣಕ್ಕಿಳಿಸ್ತಾರೆ. ಹಾಗಾಗಿ ಯೋಗೇಶ್ವರ್ ಮತ್ತು ಅವರಿಬ್ಬರ ನಡುವಿನ ಒಂದು ಮಾತುಕತೆಗಳು ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ನಾವು ಕಳೆದ ಭಾನುವಾರ ಅನ್ಸತ್ತೆ ಕರ್ನಾಟಕ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಇರೋ ವಿಶ್ಲೇಷಣೆಯನ್ನು ನಮ್ಮ ರಾಜಶೇಖರ್ ಅವರು ಬಹಳ ಅದ್ಭುತವಾಗಿ ಬರೆದಿದ್ರು. ಏನಂತಂದ್ರೆ DK ಶಿವಕುಮಾರ್ ಅವರು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಸಹೋದರನ ಗೆಲುವಿಗೆ. ಮೈಕ್ರೋ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಚಿಕ್ಕ ಪುಟ್ಟ ಸಮುದಾಯಗಳ ಓಟನ್ನ ಭದ್ರವಾಗಿ ಇಟ್ಕೊಳ್ಳೋಕೆ. ಫಾರ್ ಎಕ್ಸಾಂಪಲ್ ಗಂಗಾ ಮತಸ್ಥರ ಒಂದು ಬೃಹತ್ ಸಭೆ ನಡೆಸಿದ್ರು ಕಳೆದ ವಾರದಲ್ಲಿ. ಹೀಗೆ ಒಂದೊಂದು ಸಮುದಾಯದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಲೋಕಲ್ ಲೀಡರ್ಗಳನ್ನ ಕರೆದು ನಿಮ್ಮ ಸಮುದಾಯದ ಒಂದೇ ಒಂದು ಓಟ್ ಕೂಡ ಬೇರೆ ಕಡೆಗೆ ಹೋಗಬಾರ್ದು, ಕಾಂಗ್ರೆಸ್ ಅದರಲ್ಲೂ DK ಸುರೇಶ್ ಅವರ ಪರವಾಗಿ ಇರಬೇಕು ಅಂತ ಹೇಳಿ ಈ ಮೈಕ್ರೋ ಮ್ಯಾನೇಜ್ಮೆಂಟ್ ಅದನ್ನ ಮಾಡಿದ್ದಾರೆ DK ಸುರೇಶ್ ಅವರು. ಹೀಗಾಗಿ ಅಲ್ಲಿ ನೀವು ಒಕ್ಕಲಿಗರನ್ನೇ ಅಂತಂದ್ರೆ ಆ ಸಮಾಜ ಅಂದ್ರೆ BJPಗೆ ಯಾವತ್ತೂ ತಲೆನೋವಾಗೋದು ಈ DK ಶಿವಕುಮಾರ್ ಅವರ ರಾಜಕೀಯ ಏನು ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಈ BJP ಹೇಗೆ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡುತ್ತೋ ಅಂದ್ರೆ 5,000 ಇದ್ರೆ ಅವರನ್ನು ಹಿಡಿಯೋದು, 10,000 ಇದ್ರೆ ಅವರನ್ನು ಹಿಡಿಯೋದು, ಒಂದು 25,000 ಒಂದು ಸಮೂಹ ಇದ್ರೆ ಅವರನ್ನ ಡೋಂಟ್ ಕೇರ್ ಮಾಡುವಂಥದ್ದಲ್ಲ. ಕೇವಲ ಒಕ್ಕಲಿಗ ಪ್ರಾಬಲ್ಯ ಅಂತ ಹೋದ್ರೆ ಆಗಲ್ಲ ಅನ್ನೋದು ಗೊತ್ತಿದೆ. ಒಕ್ಕಲಿಗ ಪ್ರಾಬಲ್ಯ, ಆಮೇಲೆ ದಲಿತ ಮತಗಳಿರ್ಬೋದು, ಕುರುಬ ಮತಗಳಿರ್ಬೋದು, ಸಣ್ಣ ಇವರು ಹೇಳಿದ್ರೆ ಗಂಗಾ ಮತಸ್ಥರಿರ್ಬೋದು, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋದಾಗ ಅದಾಗುವಂತ ಹನಿ ಸೇರಿದ್ರೆ ಹಳ್ಳ ಇದೆಯಲ್ಲ, ಅದನ್ನು ಬಹಳ ಮಾಡ್ತಾರೆ. ಮಜಾ ಅಂದ್ರೆ ಈ ಸಭೆಗಳಲ್ಲಿ BJP JDS ನ ಆಯಾ ಸಮುದಾಯದ ನಾಯಕರು ಕೂಡ ಭಾಗಿಯಾಗ್ಬಿಟ್ಟಿದ್ರು ಅಂತ. ಬರ್ತೀನಿ ಹಾಗೆ ಸಂಪರ್ಕದಲ್ಲಿ ಜಯಪ್ರಕಾಶ್ ಸ್ಮಿತಾ ಹಾಗೆ ಸಂಪರ್ಕದಲ್ಲಿ ದೆಹಲಿ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಈಗ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಟರಾಜ್ ಈಗ ಜಾಯ್ನ್ ಆಗಿದ್ರೆ. ನಟೇಶ್, ದೆಹಲಿ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತದೆ ಈ ಕ್ಷಣಕ್ಕೆ ಟಿಕೆಟ್ ಅನೌನ್ಸ್ ಆದ ಬಳಿಕ? ನಟೇಶ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಟಿಕೆಟ್ ಅನೌನ್ಸ್ ಆದ ಬಳಿಕ ದೆಹಲಿ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಎಸ್ ನಾಗೇಂದ್ರ ಬಾಬು, ಬಹು ನಿರೀಕ್ಷಿತ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮೊದಲ ಲಿಸ್ಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು. ಹಾಗೆಯೇ ಬಹಳ ಪ್ರಮುಖವಾಗಿ ಏನು ಮೊದಲ ಪಟ್ಟಿಯಲ್ಲಿ ಸಾಕಷ್ಟು ಒಂದು ಕುತೂಹಲವನ್ನು ಹುಟ್ಟಿಸಿತ್ತು. ಆದರೆ ಈ ಬಾರಿ ಕೇವಲ 39 ಕ್ಷೇತ್ರಗಳ ಟಿಕೆಟನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಬಹಳ ಮುಖ್ಯವಾಗಿ ಅದರಲ್ಲೂ ಕರ್ನಾಟಕದಲ್ಲಿ ಕೇವಲ 7 ಕ್ಷೇತ್ರಗಳ ಒಂದು ಲಿಸ್ಟನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಬಹಳ ಪ್ರಮುಖವಾಗಿ ಇಲ್ಲಿ ರಾಹುಲ್ ಗಾಂಧಿಯವರ ನಿರೀಕ್ಷೆಯೂ ಕೂಡ ಇತ್ತು.
ಹಿಂದೆ ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ವಯನಾಡಿನಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ವಿಚಾರವನ್ನು ಇದೀಗ ಲಿಸ್ಟ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಹೆಸರು ಕೂಡ ಅನೌನ್ಸ್ ಆಗಿರ್ತಕ್ಕಂಥದ್ದು. ಹಾಗೆಯೇ ಅಮೇಥಿಯಲ್ಲೂ ಕೂಡ ಏನು ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಯೂ ಕೂಡ ಇರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಕರ್ನಾಟಕದಿಂದ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆ ಕೂಡ ಬಹಳ ಕುತೂಹಲವನ್ನು ಹುಟ್ಟಿಸಿರ್ತಕ್ಕಂಥದ್ದು. ಈ ಬಾರಿ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಇಲ್ವಾ ಎನ್ನುವಂತಹ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅಂತ ಅದೇ ಕುತೂಹಲ ಇರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರೂ ಕೂಡ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಕಲಬುರಗಿಗೆ ವಾಪಸ್ ಹೋಗ್ತಾರೆ ಅನ್ನೋ ಕುತೂಹಲ ಇದೆ. ಎಲ್ಲರೂ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ವಿಜಯ್, ನಟೇಶ್ ಹಾಗೂ ಸ್ಮಿತಾ ಹಾಗೂ ಜಯಪ್ರಕಾಶ್ ಶೆಟ್ಟಿ. ನೋಡಿ, ಈಗ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇಲ್ಲಿಯವರೆಗೂ ಇದ್ದಂಥ ಆಟ ಬೇರೆ, ಇನ್ನು ಮುಂದೆ ಆಗುವಂಥ ಆಟಗಳೇ ಬೇರೆ. ಯಾಕೆಂತಂದರೆ ಫುಲ್ ಆ್ಯಕ್ಟಿವ್ ಆಗ್ತಾರೆ. ಇಲ್ಲಿಯವರೆಗೂ ನಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವ ಗೊಂದಲದಲ್ಲೇ ಇದ್ದರು. ಆದರೆ ಈಗ ಟಿಕೆಟ್ ಫೈನಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರ ಅಸಲಿ ಪ್ರಚಾರಗಳು ಎಲ್ಲವೂ ಕೂಡ ಈಗಿನಿಂದ ಶುರುವಾಗುತ್ತೆ. ಇದಾಗಿತ್ತು ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.